ಒಂದು ಮಾತು ಬರುತ್ತೆ, ಸ್ವರ್ಗಕ್ಕೆ ಯಾರು ಹೋಗ್ತೀರಾದರೆ ರಾಜ್ಕುಮಾರ್ ಅವರು ಮಾತ್ರ ನಾನು ಹೋದರೆ ಹೋದೇನು ಅಂದರೆ ಕನಕದಾಸರು ನುಡಿಯೋದು. ಅಂದರೆ ಎಲ್ಲಿ ನಾನತ್ವ ಇರುತ್ತೋ ಅಲ್ಲಿಯವರೆಗೂ ನಾವು ಮೋಕ್ಷವನ್ನು ಕಾಣೋದಕ್ಕೆ ಸಾಧ್ಯವಿಲ್ಲ. ನಾನತ್ವ, ನಾನು ನನ್ನದು ಎನ್ನುವಂತಹ ಹಲವು ಕರಗಿದಾಗ ಮಾತ್ರ ಭಗವಂತನ ಪಾದವನ್ನು ಸೇರೋದು ಸಾಧ್ಯ ಆಗುತ್ತೆ, ಮೋಕ್ಷ ಪ್ರಾಪ್ತಿಯಾಗುತ್ತೆ ಅನ್ನೋದನ್ನ ನಾನತ್ವ ಎಷ್ಟೇ ಎತ್ತರಕ್ಕೇರಿದ್ರೂ ಕೂಡ ವಿನಯದ ಮೂರ್ತಿಯಾಗಿ ಬದುಕುವುದು ಹೇಗೆ ಎನ್ನುವುದನ್ನು ತಮ್ಮ ಬದುಕಿನ ರೀತಿಯಿಂದ ತೋರಿಸಿಕೊಟ್ಟಂಥವರು ನಮ್ಮ ಹೆಮ್ಮೆಯ ವರನಟ ಡಾಕ್ಟರ್ ರಾಜ್ಕುಮಾರ್. ಅವರ ಜನಪದಾಸ ಚಲನಚಿತ್ರದಲ್ಲಿ ಒಂದು ಮಾತು ಬರುತ್ತೆ, ಸ್ವರ್ಗಕ್ಕೆ ಯಾರು ಹೋಗ್ತೀರಾದರೆ ರಾಜ್ಕುಮಾರ್ ಅವರು ಮಾತ್ರ ನಾನು ಹೋದರೆ ಹೋದೇನು ಅಂದರೆ ಕನಕದಾಸರು ನುಡಿಯೋದು. ಅಂದರೆ ಎಲ್ಲಿ ನಾನತ್ವ ಇರುತ್ತೋ ಅಲ್ಲಿಯವರೆಗೂ ನಾವು ಮೋಕ್ಷವನ್ನು ಕಾಣೋದಕ್ಕೆ ಸಾಧ್ಯವಿಲ್ಲ. ನಾನತ್ವ, ನಾನು ನನ್ನದು ಎನ್ನುವಂತಹ ಹಲವು ಕರಗಿದಾಗ ಮಾತ್ರ ಭಗವಂತನ ಪಾದವನ್ನು ಸೇರೋದು ಸಾಧ್ಯ ಆಗುತ್ತೆ, ಮೋಕ್ಷ ಪ್ರಾಪ್ತಿಯಾಗುತ್ತೆ ಅನ್ನೋದನ್ನ ನಾನತ್ವ ಎಷ್ಟೇ ಎತ್ತರಕ್ಕೇರಿದ್ರೂ ಕೂಡ ವಿನಯದ ಮೂರ್ತಿಯಾಗಿ ಬದುಕುವುದು ಹೇಗೆ ಎನ್ನುವುದನ್ನು ತಮ್ಮ ಬದುಕಿನ ರೀತಿಯಿಂದ ತೋರಿಸಿಕೊಟ್ಟಂಥವರು ನಮ್ಮ ಹೆಮ್ಮೆಯ ವರನಟ ಡಾಕ್ಟರ್ ರಾಜ್ಕುಮಾರ್. ಅವರ ಜನ್ಮ